ವಕೀಲರ ಜೊತೆಗೆ ಠಾಣೆಗೆ ಬಂದಿದ್ದಾನೆ ಯೂಟ್ಯೂಬರ್ ಸಮೀರ್ ಎಂಡಿ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ನ ನೀಡಲಾಗಿತ್ತು. ಬೆಂಗಳೂರು ಹಾಗೆ ಬಳ್ಳಾರಿಯ ನಿವಾಸಕ್ಕೆ ನೋಟಿಸ್ನ ಅಂಟಿಸಲಾಗಿತ್ತು. ಈಗ ದಾಖಲೆಗಳ ಜೊತೆಗೆ ಮೂವರು ವಕೀಲರ ಜೊತೆಗೆ ಯೂಟ್ಯೂಬರ್ ಸಮೀರ್ ಎಂಡಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿದ್ದಾನೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇಡೀ ಪ್ರಕರಣದಲ್ಲಿ ಈತನ ವಿರುದ್ಧ ಇರುವಂತಹ ಆರೋಪ ಏನು ಅಂತಂದ್ರೆ, ಎಐ ವಿಡಿಯೋಗಳನ್ನ ಮಾಡಿ ಯಾವುದೇ ಸಾಕ್ಷಿ ಇಲ್ಲದೆ ಒಂದು ಧರ್ಮ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡ್ದ. ಸಾವಿರಾರು ಶವಗಳನ್ನ ಅಲ್ಲಿ ಹೂಳಲಾಗಿದೆ ಅಂತ ಹೇಳಿದಂತಹ ವ್ಯಕ್ತಿ ಈತ. ತನ್ನ ವಿಡಿಯೋದ ಮೂಲಕ ಭಾವನಾತ್ಮಕವಾಗಿ ಒಂದು ಕಟ್ಟು ಕಥೆಯನ್ನ ನರೇಟ್ ಮಾಡಿ ಜನರನ್ನ ಮರಳು ಮಾಡಿದಂತಹ ಆರೋಪವನ್ನ ಈತ ಎದುರಿಸುತ್ತಿದ್ದಾನೆ. ಒಂದು ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಅವಹೇಳನವನ್ನ ಮಾಡಿದಂತಹ ಆರೋಪವನ್ನ ಈತ ಎದುರಿಸುತ್ತಿದ್ದಾನೆ. ಆತನಿಗೆ ವಿಚಾರಣೆಗೆ ಹಾಜರಾಗೋಕೆ ನೋಟಿಸ್ನ ನೀಡಲಾಗಿತ್ತು. ಆತನ ಬಳ್ಳಾರಿ ನಿವಾಸ ಹಾಗೆ ಬೆಳ್ತಂಗಡಿಯ ಆತನ ಬಳ್ಳಾರಿ ಹಾಗೆ ಬೆಂಗಳೂರಿನ ನಿವಾಸ, ಆ ಎರಡೂ ನಿವಾಸದಲ್ಲೂ ಆತ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಬಟ್ ಆತ ಇನ್ನೇನು ಅರೆಸ್ಟ್ ಮಾಡ್ತಾರೆ ಅನ್ನುವಂತಹ ಭಯಕ್ಕೆ ಆಲ್ರೆಡಿ ಆಂಟಿಸಿಪೇಟರಿ ಬೇಲ್ ಅನ್ನ ಪಡ್ಕೊಂಡಿದ್ದಾನೆ. ಅಂದ್ರೆ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿದ್ದಾನೆ. ನಿರೀಕ್ಷಣಾ ಜಾಮೀನು ಲಭ್ಯ ಆದ ಬಳಿಕ ಪೊಲೀಸರ ನೋಟಿಸ್ ಸಿಗ್ತಾ ಇದ್ದ ಹಾಗೆ ಬೆಳ್ತಂಗಡಿ ಠಾಣೆಗೆ ಸಮೀರ್ ಎಂಡಿ, ಯೂಟ್ಯೂಬರ್ ಸಮೀರ್ ಎಂಡಿ ಹಾಜರಾಗಿದ್ದಾನೆ. ಕೈನಲ್ಲಿ ದಾಖಲೆಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಆತನ ಜೊತೆಗೆ ಮೂವರು ವಕೀಲರ ಟೀಮ್ ಇದೆ. ವಕೀಲರ ಜೊತೆಗೆ ಆಗಮಿಸಿದ್ದಾನೆ. ಒಂದಿಷ್ಟು ದಾಖಲೆಗಳನ್ನ ಹಿಡ್ಕೊಂಡಿದ್ದಾನೆ. ಪ್ರಶ್ನೆ ಇರೋದದೇನೆ, ಯಾವ ದಾಖಲೆಯನ್ನ ಇಟ್ಕೊಂಡು ಈತ ವಿಡಿಯೋ ಮಾಡ್ದ? ಯಾವ ಸಾಕ್ಷಿಯನ್ನ ಇಟ್ಕೊಂಡು ಈತ ವಿಡಿಯೋ ಮಾಡ್ದ? ಯಾಕಂದ್ರೆ ಆತನ ಆರೋಪ ನೇರಾನೇರವಾಗಿತ್ತು. ನೀವು ಆತನ ವಿಡಿಯೋಗಳನ್ನ ಗಮನಿಸಿದ್ರೆ ಅನನ್ಯ ಭಟ್ ವಿಚಾರವಾಗಿ ಆತ ಮಾಡಿದಂತಹ ವಿಡಿಯೋ, ಅದರ ಅಸಲಿಯತ್ತೇನು ಅನ್ನೋದು ಆಲ್ರೆಡಿ ಸಾರ್ವಜನಿಕ ವಲಯದಲ್ಲೇ ಪ್ರೂವ್ ಆಗಿ ಹೋಗ್ಬಿಟ್ಟಿದೆ. ಮತ್ತೊಂದ್ ಕಡೆ ಧರ್ಮಸ್ಥಳದ ಬಗ್ಗೆ ಆತ ಮಾಡಿದಂತಹ ವಿಡಿಯೋ, ಸಾವಿರಾರು ಶವಗಳು ಅಂತ ಹೇಳ್ದೋ ನೀನು, ಹೂತು ಹಾಕಲಾಗಿದೆ, ರೇಪ್ ಮಾಡಲಾಗಿದೆ, ಕಾಮಾಂಧರು ಅನ್ನುವಂತಹ ಪದ ಬಳಕೆ ಮಾಡಿದಂತಹ ವ್ಯಕ್ತಿ ಈತ ತನ್ನ ಯೂಟ್ಯೂಬ್ ವಿಡಿಯೋಗಳಲ್ಲಿ. ಈಗ ಅದಕ್ಕೆಲ್ಲದಕ್ಕೂ ದಾಖಲೆ ಕೊಡಬೇಕು. ಕೊಡೋದಕ್ಕಾಗಿ ಆಗಮಿಸಿದ್ದಾನೆ. ಏನ್ ದಾಖಲೆ ಕೊಡ್ತಾನೆ ಅನ್ನೋದನ್ನ ನೋಡ್ಬೇಕು. ನಮ್ಮ ಪ್ರತಿನಿಧಿ ಕಿರಣ್ ಹೆಚ್ಚಿನ ಡೀಟೇಲ್ಸ್ ನ ನೀಡ್ತಾ ಹೋಗ್ತಾರೆ. ಕಿರಣ್, ಎಲ್ಲಿದ್ದಾನೆ ಯೂಟ್ಯೂಬರ್ ಸಮೀರ್ ಎಂಡಿ ಅನ್ನುವಂತಹ ಪ್ರಶ್ನೆ ಇತ್ತು. ನಿರೀಕ್ಷಣಾ ಜಾಮೀನು ಸಿಗ್ತಾ ಇದ್ದ ಹಾಗೆ ಪೊಲೀಸರ ನೋಟಿಸ್ಗೆ ಸ್ಪಂದಿಸಿ ವಿಚಾರಣೆಗೆ ಹಾಜರಾಗಿದ್ದಾನೆ. ಸದ್ಯಕ್ಕಲ್ಲಿ ಏನ್ ನಡೀತಾ ಇದೆ, ಏನ್ ಮಾಹಿತಿ ಸಿಗ್ತಾ ಇದೆ? ಸದ್ಯ ವಿವಾದಿತ ಯೂಟ್ಯೂಬರ್ ಸಮೀರ್ ಈಗ ಬೆಳ್ತಂಗಡಿ ಠಾಣೆಗೆ ಬಂದಿರುವಂತದ್ದು. ಬೆಳ್ತಂಗಡಿ ಠಾಣೆಗೆ ಇವತ್ತು ಬರಬೇಕೆ, ಯಾಕಂದ್ರೆ ಈಗಾಗಲೇ ಆತನಿಗೆ ನೋಟಿಸ್ ಕೂಡ ಜಾರಿ ಮಾಡಲಾಗಿತ್ತು. ಆತನಿಗೆ 3 ನೋಟಿಸ್ ಕೊಟ್ಟರು ಕೂಡ ಆತ ಬಂದಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಆತನನ್ನ ವಶಕ್ಕೆ ಪಡೆದು ಕರ್ಕೊಂಡು ಬರುವಂತಹ ಪ್ರಕ್ರಿಯೆ ಆರಂಭವಾಗಿತ್ತು. ಬೆಂಗಳೂರು ಹಾಗೆಯೇ ಬೆಂಗಳೂರಿನಲ್ಲಿರುವಂಥದ್ದು ಮತ್ತೆ ಬಳ್ಳಾರಿಯ ಅವರ ಮನೆಗೆ ಹೋಗಿ ಪೊಲೀಸರು ಚೆಕ್ ಮಾಡಿದ್ರು, ಆದ್ರೆ ಆತ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಆತ ನಿರೀಕ್ಷಣಾ ಜಾಮೀನು ಕೂಡ ಪಡ್ಕೊಂಡಿದ್ದ. ಅದರ ನಂತರ ವಕೀಲರೊಂದಿಗೆ ಇವತ್ತು ಆಗಮಿಸಿದ್ದಾನೆ. ಆತನ ಮೇಲೆ 4 ಪ್ರಕರಣಗಳು ಇದಾವೆ. ಒಂದು ಎಐ ಟೂಲ್ ಬಳಸಿಕೊಂಡು ಕಲ್ಪನೆ ಅಂದ್ರೆ ಕಾಲ್ಪನಿಕ ವಿಚಾರಗಳನ್ನ ಹಾಕಿ ಒಂದು ಎಐ ವಿಡಿಯೋ ಮಾಡಿರುವಂತದ್ದು ಧರ್ಮಸ್ಥಳದ ವಿರುದ್ಧ. ಅಂದ್ರೆ ಅಲ್ಲಿ ಸಾವಿರಾರು ಶವಗಳನ್ನ ಹೂತಾಕಲಾಗಿದೆ, ಕೊಂದು ಹೂತಾಕಲಾಗಿದೆ ಅನ್ನೋ ಒಂದು ಮಾಹಿತಿ ಆಧಾರದಲ್ಲಿ ಆತ ಈ ಎಐ ವಿಡಿಯೋ ಮಾಡಿರುವಂತದ್ದು. ಇನ್ನೊಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿರುವಂತಹ ಬೆನಕ ಆಸ್ಪತ್ರೆಯಲ್ಲಿ ನಡೆದಂತಹ ಒಂದು ಗಲಾಟೆ ವಿಚಾರದಲ್ಲಿ ಆತನ ಮೇಲೆ ಪ್ರಕರಣ ದಾಖಲಾಗಿರುವಂತದ್ದು. ಹಾಗೇನೆ ಖಾಸಗಿ ವಾಹಿನಿಯ ಮೇಲೆ ಒಂದು ಹಲ್ಲೆ ಪ್ರಕರಣದಲ್ಲೂ ಆತನ ಮೇಲೆ ಪ್ರಕರಣ ದಾಖಲಾಗಿರುವಂತದ್ದು. ಹಾಗೆ ಹುಬ್ಬಳ್ಳಿಯ ಒಂದು ಪ್ರಕರಣ ಕೂಡ ಇಲ್ಲಿ ಟ್ರಾನ್ಸ್ಫರ್ ಆಗಿರುವಂತದ್ದು. ಈಗ ಈ 4 ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆತನ ವಿಚಾರಣೆ ಮಾಡಬೇಕು. ಈಗಾಗಲೇ ಆತ ಧರ್ಮಸ್ಥಳ ಪೊಲೀಸ್ ಠಾಣೆಯವರು ಸುಮೋಟೋ ಕೇಸ್ ಆಗಿದ್ದ ಹಿನ್ನೆಲೆಯಲ್ಲಿ ಆತ ಅಲ್ಲಿ ಹೋಗಿ ವಿಚಾರಣೆ ಮಾಡಬೇಕಾಗಿತ್ತು, ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಧರ್ಮಸ್ಥಳದಲ್ಲಿ ಆತ ತನ್ನಗೆ ಭಯ ಇದೆ, ತನ್ನ ಮೇಲೆ ಹಲ್ಲೆ ಆಗುವಂತಹ ಒಂದು ಬೆದರಿಕೆ ಇದೆ, ಪ್ರಾಣಾಪಾಯ ಇದೆ ಅಂತ ಹೇಳುವ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಠಾಣೆಗೆ ಆತ ಹಾಜರಾಗ್ತೇನೆ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆತ ಬಂದಿರುವಂತದ್ದು. ಇಲ್ಲಿರುವಂತಹ ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ಅವರು ಆತನ ವಿಚಾರಣೆ ನಡೆಸಲಿದ್ದಾರೆ. ಕಿರಣ್, ಇಷ್ಟು ದಿನ ಆರೋಪಗಳನ್ನ ಮಾಡಿದ್ದಾಯ್ತು, ವಿಡಿಯೋಗಳನ್ನ ಹರಿಬಿಟ್ಟಿದ್ದಾಯ್ತು. ಈತನ ವಿಡಿಯೋ ಎಷ್ಟು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತು ಅನ್ನೋದನ್ನ ಇಡೀ ರಾಜ್ಯದ ಜನ ಗಮನಿಸಿದ್ದಾರೆ. ಈತನ ವಿಡಿಯೋಗಳು ಬೇರೆ ಬೇರೆ ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸುದ್ದಿ ವರದಿ ಆಗೋ ಹಾಗಾಗತ್ತೆ. ಎಲ್ಲದಕ್ಕೂ ಕಾರಣನಾಗಿದ್ದೀತ. ದಾಖಲೆಗಳನ್ನ ಇಟ್ಕೊಂಡು ವಿಡಿಯೋ ಮಾಡಿದೆ ಅಂತ ಹೇಳಿದ್ದ. ಈಗ ಎಲ್ಲ ದಾಖಲೆಗಳನ್ನ ಪೊಲೀಸರ ಮುಂದಿಡಬೇಕಲ್ವಾ? ಇಫ್ ಇನ್ ಕೇಸ್ ಆತ ಮಾಡಿದಂತಹ ಆರೋಪಗಳಿಗೆ ದಾಖಲೆ ಇಲ್ಲ ಅನ್ನುವಂತಹ ಪಕ್ಷದಲ್ಲಿ
ಪೊಲೀಸರು ಮುಂದೇನು ಕ್ರಮ ಕೈಗೊಳ್ತಾರೆ ಅಂತ ಹೇಳಿ ಕಿರಣ್. ವಿದ್ಯಾ, ದಾಖಲೆಯನ್ನ ಮುಂದಿಟ್ಕೊಂಡೇ ಆತ ವಿಡಿಯೋ ಮಾಡಬೇಕು. ಯಾಕಂದ್ರೆ ಆತ ಹೇಳಿರುವಂತಹ ಹಲವಾರು ಆತನ ಯೂಟ್ಯೂಬ್ ದೂತ ಚಾನಲ್ ಏನು ಆತ ವಿಡಿಯೋ ಮಾಡಿದ್ದ, AI ಟೂಲ್ ಬಳಸ್ಕೊಂಡು ಏನು ವಿಡಿಯೋ ಮಾಡಿದ್ದ, ಅದರಲ್ಲಿ ದೂರುದಾರ ಏನು ಹೇಳಿದ್ದಾನೆ SIT ಮುಂದೆ, ಹಾಗೇನೆ ನ್ಯಾಯಾಲಯದ ಮುಂದೆ 164 ಅಡಿಯಲ್ಲಿ ಏನು ಆತ ಹೇಳಿಕೆ ನೀಡಿದ್ದ ದೂರುದಾರ, ಅದನ್ನ ಹೊರತುಪಡಿಸಿ ಹಲವಾರು ಕಾಲ್ಪನಿಕ ವಿಚಾರಗಳನ್ನ ಆತ ಸೇರಿಸಿ ಆ ವಿಡಿಯೋಗಳನ್ನ ಮಾಡಿರುವಂಥದ್ದು. ಅದಕ್ಕೆ ಆ ಒಂದು ಕಾಲ್ಪನಿಕ ಕಥೆ ಏನ್ ಹೇಳಿದಾನೆ ಅದಕ್ಕೆ ಆತ ಈಗ ಸಾಕ್ಷಿ ಒದಗಿಸಬೇಕು, ಅದಕ್ಕೆ ದಾಖಲೆಗಳನ್ನ ಒದಗಿಸಬೇಕು. ಒಂದು ವೇಳೆ ದಾಖಲೆ ಒದಗಿಸದೇ ಇದ್ರೆ ಆತನ ಮೇಲೆ ಪ್ರಕರಣ ಗಟ್ಟಿಯಾಗ್ತಾ ಹೋಗುತ್ತೆ. ಯಾಕಂದ್ರೆ ಆತನ ಬಂಧನ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಆದ್ರೆ ಈಗಾಗಲೇ ಆತ ಬೇಲ್ ಮೇಲೆ ಇರುವ ಹಿನ್ನೆಲೆಯಲ್ಲಿ ಆ ಬೇಲನ್ನ ಕ್ಯಾನ್ಸಲ್ ಮಾಡ್ಬೇಕು, ಅದರ ನಂತರ ಆತನ ಬಂಧನ ಆಗುವಂಥದ್ದು. ಆದ್ರೆ ಈಗ ವಿಚಾರಣೆ ಅಂತೂ ಎದುರಿಸಬೇಕು. ಯಾಕಂದ್ರೆ ಆತ ಏನೆಲ್ಲ ಹೇಳಿದ್ದಾನೆ, ಆತನ ಮೇಲೆ ಏನು ಪ್ರಕರಣಗಳಿದ್ದಾವೆ, ಆತ ಮಾಡಿದಂತಹ ವಿಡಿಯೋಗಳಿದ್ದಾವೆ, ಅದಕ್ಕೆ ದಾಖಲೆಗಳನ್ನ ಒದಗಿಸಬೇಕು. ಆತ ಒಂದು ವೇಳೆ ದಾಖಲೆಗಳನ್ನ ಒದಗಿಸ್ಲಿಲ್ಲ ಅಂತ ಆದ್ರೆ ಯಾರು ಹೇಳಿದ್ದು ಅಂತ ಹೇಳಬೇಕು. ಯಾರು ಹೇಳಿದ್ದು, ಯಾರಿಂದ ಈ ಮಾಹಿತಿಗಳು ಬಂದು, ಯಾರು ನಿನಗೆ ಈ ಮಾಹಿತಿಗಳನ್ನ ಇಟ್ಕೊಂಡು ವಿಡಿಯೋ ಮಾಡ್ಲಿಕ್ಕೆ ಪ್ರಚೋದನೆ ಮಾಡಿದ್ರು, ಅದನ್ನೆಲ್ಲ ಆತ ರಿವೀಲ್ ಮಾಡ್ಬೇಕಾಗತ್ತೆ ವಿದ್ಯಾ. ಕಿರಣ್, ಇದರ ಜೊತೆಗೆ ಈತನ ಜೊತೆಗಿದ್ದಂಥ ಟೀಮ್, ಈತ ಉಜ್ರೆನಲ್ಲೂ ಬಂದು ಸ್ಟೇ ಆಗಿದ್ದ, ಅಲ್ಲಿ ಕೂತು ಕೂಡ ವಿಡಿಯೋ ಮಾಡಿದ್ದ. ಆ ವಿಡಿಯೋ ಮಾಡಿದಂತಹ ಜಾಗಗಳು ಜೊತೆಗೆ ಆತ ಯಾವ ಕೂಟದಲ್ಲಿದ್ನೋ ಅಥವಾ ಯಾರ ಜೊತೆಗಿದ್ನೋ ಆತ, ಅವರೆಲ್ಲರನ್ನ ಕೂಡ ಈಗ ವಿಚಾರಣೆಗೆ ಕರೆಸುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ ಪ್ರಕರಣದ ಆಳಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಕಿರಣ್? ಖಂಡಿತ ವಿದ್ಯಾ, ಒಂದು ವೇಳೆ ಆತ ದಾಖಲೆಗಳನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ದಾಖಲೆಗಳನ್ನ ಸಮರ್ಪಕ ದಾಖಲೆಗಳನ್ನ ತನಿಖಾಧಿಕಾರಿ ಮುಂದೆ ಇಡ್ಲಿಲ್ಲ ಅಂತ ಆದ್ರೆ, ಆವಾಗ ಆತ ಇದು ಯಾರು ಮಾಡಿದ್ದು, ಯಾಕಾಗಿ ಮಾಡಿದ್ದ, ಉದ್ದೇಶ ಏನು, ಅದ್ರ ಹಿಂದಿರುವಂತ ಸೂತ್ರಧಾರರು ಯಾರು, ಆತ ಎಲ್ಲಿದ್ದ, ಎಲ್ಲಿ ವಿಡಿಯೋ ಮಾಡಿದ, ಪ್ರತಿಯೊಂದನ್ನ ಆತ ಹೇಳ್ಬೇಕಾಗತ್ತೆ. ಅದನ್ನು ದಾಖಲೀಕರಣ ಮಾಡ್ಲಿಕ್ಕೆ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಅದರ ನಂತರ ಈ ಯಾರೆಲ್ಲ ಆತನ ಒಟ್ಟಿಗೆ ಇದ್ರು, ಈ ಒಂದು ಸೂತ್ರಧಾರರು ಯಾರಿದ್ದಾರೆ ಅವರನ್ನು ವಿಚಾರಣೆಗೆ ಕರೆಸುವಂತಹ ಒಂದು ಸಂದರ್ಭ ಬರುತ್ತೆ. ಅವರು ಕೂಡ ಬರಬೇಕಾಗತ್ತೆ. ಒಂದು ವೇಳೆ ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ರೆ ಅವರು ಕೂಡ ಬಂಧನ ಆಗುವಂತಹ ಸಾಧ್ಯತೆಗಳು ಕೂಡ ಇದಾವೆ ವಿದ್ಯಾ. ಕಿರಣ್, ಈತನ ವಿರುದ್ಧ ದಾಖಲಾಗಿರುವಂತಹ 4 ಪ್ರಕರಣಗಳು ಇನ್ನೊಂದ್ಸಲ ಡೀಟೇಲ್ ಆಗಿ ಹೇಳಬಹುದಾ ಅಂತ ಹೇಳಿ? ವಿದ್ಯಾ, ಸಮೀರ್ ವಿರುದ್ಧ ಈಗಾಗಲೇ 4 ಪ್ರಕರಣಗಳು ದಾಖಲಾಗಿದೆ. ಒಂದು ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆನಕ ಆಸ್ಪತ್ರೆಯಲ್ಲಿ ನಡೆದಂತ ಘಟನೆ. ಯಾವಾಗ ಈ ದೂರುದಾರ ಬಂದ ಅದರ ನಂತರ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೀತು. ಆ ಯೂಟ್ಯೂಬರ್ಗಳ ಹಲ್ಲೆ ಸಂದರ್ಭ ನಡೆದ ನಂತರ ಯೂಟ್ಯೂಬರ್ಗಳನ್ನ 3 ಜನ ಯೂಟ್ಯೂಬರ್ಗಳನ್ನ ಬೆನಕ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಅಲ್ಲಿ ನಡೆದಂತಹ ಗಲಾಟೆ, ಆ ಗಲಾಟೆಗೆ ಸಂಬಂಧಿಸಿದ ಆತನ ಮೇಲೆ ಅಂದ್ರೆ ಸಮೀರ್ ಮೇಲೆ ಹಾಗೆ ಇತರ ವ್ಯಕ್ತಿಗಳ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿರುವಂತದ್ದು ಒಂದು. ಇನ್ನೊಂದು ಖಾಸಗಿ ವಾಹಿನಿಯ ರಿಪೋರ್ಟರ್ ಹಾಗೇನೆ ಕ್ಯಾಮರಾಮನ್ ಮೇಲೆ ನಡೆದಂತ ಹಲ್ಲೆ ಪ್ರಕರಣ, ಅದರಲ್ಲೂ ಕೂಡ ಸಮೀರ್ನ ಹೆಸರಿದೆ. ಆತನ ವಿರುದ್ಧ ಪ್ರಕರಣ ದಾಖಲಾಗಿರುವಂತ. ಹಾಗೇನೆ ಯೂಟ್ಯೂಬ್ ಕೇಸ್ ಅಂದ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಮರ್ಥ್ ಅವರು ಏನು ಸುಮೋಟೋ ಕೇಸ್ ಹಾಕಿದ್ರು. ಯಾಕಂದ್ರೆ ಈ ಯೂಟ್ಯೂಬ್ ನಿಂದ ಜನರಲ್ಲಿ ಒಂದು ದಾರಿ ತಪ್ಪಿಸುವಂತಹ ವಿಚಾರ, ಹಾಗೆ ಸುಳ್ಳಿನ ಮಾಹಿತಿಗಳನ್ನು ಇಟ್ಟುಕೊಂಡು ಈ AI ವಿಡಿಯೋಗಳನ್ನ ಮಾಡಿದಂಥದ್ದು, ಹಾಗೇನೆ ದೊಂಬಿ ಏಳ್ಲಿಕ್ಕೆ ಮತ್ತೆ ಈ ಜನರನ್ನ ದೊಂಬಿ ಏಳ್ಲಿಕ್ಕೆ ರಸ್ತೆಗೆ ಬಂದು ಹೋರಾಟ ಮಾಡ್ಲಿಕ್ಕೆ ಆತ ಪ್ರಚೋದನೆ ನೀಡಿದಂತಹ ಆ ಒಂದು ಪ್ರಕರಣ, ಹಾಗೇನೆ ಹುಬ್ಬಳ್ಳಿಯಲ್ಲಿ ದಾಖಲಾದಂತಹ ಪ್ರಕರಣ, ಈ 4 ಪ್ರಕರಣಗಳಲ್ಲಿ ಆತನ ಮೇಲಿರುವಂತದ್ದು ವಿದ್ಯಾ. ರೈಟ್, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಸದ್ಯ ಬೆಳ್ತಂಗಡಿ ಠಾಣೆಗೆ ಹಾಜರಾಗಿದ್ದಾನೆ ಸಮೀರ್ MD, ಯೂಟ್ಯೂಬರ್ ಸಮೀರ್ MD. ದಾಖಲೆಗಳ ಜೊತೆಗೆ ಬಂದ ಹಾಗೆ ಕಾಣಿಸ್ತಾ ಇದೆ. ಕೈನಲ್ಲಿ ಆ ದಾಖಲೆಗಳ ಆ ಕವರ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕೈನಲ್ಲಿ ಬ್ಯಾಗ್ ಅನ್ನ ಹಿಡ್ಕೊಂಡಿದ್ದಾನೆ. ಜೊತೆಗೆ 3 ಜನ ಲಾಯರ್ಸ್ ಕೂಡ ಈತನ ಜೊತೆಗೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ದೃಶ್ಯದಲ್ಲೂ ಕೂಡ ಅದನ್ನ ಗಮನಿಸ್ತಾ ಇದ್ದೀವಿ. ವಿಚಾರಣೆ ಆರಂಭ ಆಗುತ್ತೆ. ನಮ್ಮ ಪ್ರತಿನಿಧಿ ಕಿರಣ್ ಮಾಹಿತಿಯನ್ನ ನೀಡ್ತಾ ಇದ್ರು. ಒಟ್ಟು 4 ಪ್ರಕರಣಗಳಿದ್ದಾವೆ ಅಂತ ಹೇಳಿ. ಅದರಲ್ಲಿ ಬೆನಕ ಹಾಸ್ಪಿಟಲ್ನ ಮುಂಭಾಗದಲ್ಲಿ ಯೂಟ್ಯೂಬರ್ಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಆದಂತಹ ಗಲಾಟೆಯ ಪ್ರಕರಣ ಒಂದು, ಅದರ ಜೊತೆಗೆ ಹುಬ್ಬಳ್ಳಿನಲ್ಲಿ ದಾಖಲಾಗಿರುವಂತಹ ಒಂದು ಪ್ರಕರಣ, ಹಾಗೆ ಈ ಯೂಟ್ಯೂಬ್ ವಿಡಿಯೋಗಳನ್ನ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮೋಟೋ ಕೇಸ್ ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾಗಿದೆ, ಅದು ಒಂದು ಪ್ರಕರಣ. ಖಾಸಗಿ ವಾಹಿನಿಯ ವರದಿಗಾರರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 4 ಪ್ರಕರಣಗಳು. ಆ ಪ್ರಕರಣಗಳ ವಿಚಾರಣೆ ಬೆಳ್ತಂಗಡಿ ಠಾಣೆಯಲ್ಲಿ ಇವತ್ತು ನಡೆಯುತ್ತೆ. ಸಮೀರ್ MD ಸಮೀರ್, ಯೂಟ್ಯೂಬರ್ MD ಸಮೀರ್ನ ತೀವ್ರ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಆಲ್ರೆಡಿ ಆತ ನಿರೀಕ್ಷಣಾ ಜಾಮೀನನ್ನ ಪಡೆದಿರೋದ್ರಿಂದ ಬಂಧನ ಮಾಡುವಂತಹ ಸಾಧ್ಯತೆ ಕಡಿಮೆ ಇದೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.